ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಮುಂದುವರೆದಿದೆ. ಒಂದ್ ಕಡೆ ಯುದ್ಧ ನಡೀತಾ ಇದ್ರೂ ಮತ್ತೊಂದು ಕಡೆ ಸಂಧಾನ ನಡೀತಾ ಇದೆ. ಸಂಧಾನಕ್ಕೆ ಒಪ್ಪದ ಇರಾನ್ ಮೇಲೆ ದಾಳಿಗೆ ಟ್ರಂಪ್ 20,000 ಸೈನಿಕರನ್ನ ಕಳಿಸಿದ್ದಾರೆ ಅನ್ನೋ ವರದಿ ಆಗಿದೆ. ಹರ್ಮುಜ್ ನಿಯಂತ್ರಣಕ್ಕೆ ಟ್ರಂಪ್ ಶಪಥ ಮಾಡಿದ್ದಾರೆ. ಆದರೆ ಅಮೆರಿಕದ ದಾಳಿಯನ್ನ ನಾವು ಸಮರ್ಥವಾಗಿ ಎದುರಿಸ್ತೀವಿ ಅಂತ ಇರಾನ್ ಹೇಳ್ಕೊಂಡಿದೆ. ಈ ನಡುವೆ ಟೆಹರಾನ್ನ ವಿವಿ ಮೇಲೆ ಇಸ್ರೇಲ್ ಎರಡೆರಡು ಬಾರಿ ಅಟ್ಯಾಕ್ ಮಾಡಿಬಿಟ್ಟಿದೆ. ಇಸ್ರೇಲ್ ಕೈಗಾರಿಕಾ ಪ್ರದೇಶದ ಮೇಲೆ ಇರಾನ್ ದಾಳಿ ನಡೆಸಿದ್ದು ಹಲವರು ಸಾವನ್ನಪ್ಪಿರೋ ಶಂಕೆ ವ್ಯಕ್ತವಾಗಿದೆ. ಇಸ್ಲಾಮಾಬಾದ್ನಲ್ಲಿ ಸಂಧಾನ ಮಾತುಕತೆ ನಡೀತಾ ಇದ್ದು ಟರ್ಕಿ, ಈಜಿಪ್ಟ್, ಅಬುದಾಬಿ ನಾಯಕರು ಭಾಗಿಯಾಗಿದ್ರು. ಸಂಧಾನ ಸಭೆಯಲ್ಲೇ ಅಮೆರಿಕಾಗೆ ಇರಾನ್ ಅಧಿಕಾರಿ ಸೇನೆ ನುಗ್ಗಿಸಿದ್ರೆ ತಕ್ಕ ಪ್ರತೀಕಾರ ತೀರಿಸಿಕೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಂದುವರೆದಿದೆ. ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಇದೆ. ಇಂಧನ ಸರಬರಾಜು ಭದ್ರಪಡಿಸುವಲ್ಲಿ ಭಾರತದ ಮಹತ್ವದ ಹೆಜ್ಜೆ ಇಟ್ಟಿದೆ. ಎಲ್ಪಿಜಿ ಹೊತ್ತ 2 ಬೃಹತ್ ಹಡಗುಗಳು ಹರ್ಮುಜ್ ಜಲಸಂಧಿ ದಾಟಿ ಭಾರತದ ಆಗಮಿಸಲಿವೆ. ಮಾರ್ಚ್ 31ರ ಒಳಗೆ BWTYR ಮುಂಬೈಗೆ ಬರಲಿದೆ. ಏಪ್ರಿಲ್ 1ರ ಒಳಗೆ ಮಂಗಳೂರಿಗೆ BWELM ತಲುಪಲಿದೆ. ಭಾರತೀಯ ನೌಕಾಪಡೆ ಬೆಂಗಾವಲಿನಲ್ಲಿ 94,000 MT ಎಲ್ಪಿಜಿ ಸರಕುಗಳೊಂದಿಗೆ ಭಾರತದತ್ತ ಆಗಮಿಸಲಿದೆ. ಇರಾನ್ ಮೇಲಿನ ಯುದ್ಧ ನೀತಿ ಸೇರಿದಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹಲವು ನಿಲುವುಗಳನ್ನು ವಿರೋಧಿಸಿ ಅಮೆರಿಕದ ಬಹುತೇಕ ಕಡೆ ನಿನ್ನೆ ಟ್ರಂಪ್ ವಿರೋಧಿ ಪ್ರತಿಭಟನೆಗಳು ನಡೆದಿವೆ. ಬೃಹತ್ ರ್ಯಾಲಿ ಹಾಗೂ ಪ್ರತಿಭಟನೆ ನಡೆದಿದೆ. 50 ರಾಜ್ಯಗಳಲ್ಲಿ 3,100ಕ್ಕೂ ಹೆಚ್ಚು ರ್ಯಾಲಿಗಳು ನಡೆದಿವೆ. ಲಕ್ಷಾಂತರ ಜನ ಭಾಗವಹಿಸಿದ್ರು. ಇನ್ನು ಟ್ರಂಪ್ ಸರ್ವಾಧಿಕಾರಿಯಂತೆ ವರ್ತಿಸುತ್ತಿದ್ದಾರೆ, ತಮಗೆ ಬೇಕಾದಂತೆ ಏಕಪಕ್ಷೀಯ ನಿರ್ಣಯ ಕೈಗೊಳ್ತಾರೆ ಅಂತ ಪ್ರತಿಭಟನಾಕಾರರು ಕಿಡಿಕಾರಿದ್ದಾರೆ. ಈ ನಡುವೆ ಬ್ರಿಟನ್ ಸೇರಿದಂತೆ ರಾಜ್ಯದ ಆಳ್ವಿಕೆ ಇರೋ ಯುರೋಪ್ನ ಕೆಲ ರಾಷ್ಟ್ರಗಳಲ್ಲಿ ಜನ ಹೋರಾಟ ಮಾಡಿದ್ದಾರೆ. ನಮ್ಮ ರಾಜಕೀಯ ಹಕ್ಕು ನಮಗೇ ಬೇಕು ಅಂತ ಆಗ್ರಹಿಸಿ ಲಂಡನ್ನಲ್ಲಿ ಪಾರ್ಲಿಮೆಂಟ್ ಮುಂದೆ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಲೋಕಲ್ ಎಲೆಕ್ಷನ್ಗೆ ವೋಟಿಂಗ್ ಪವರ್ ಕೊಡಿ ಅಂತ ಸುಮಾರು 500 ಗುಂಪುಗಳು ಧರಣಿ ಮಾಡಿವೆ. ಸಿಲಿಕಾನ್ ಸಿಟಿಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬರಿದಿದ್ದಾನೆ. ರಾತ್ರಿ ಸುರಿದ ಜೋರು ಮಳೆಗೆ ಸಿಟಿ ಮಂದಿ ತತ್ತರಿಸಿ ಹೋಗಿದ್ದಾರೆ. ಕೆಆರ್ ಸರ್ಕಲ್, ಮೆಜೆಸ್ಟಿಕ್, ವಸಂತ ನಗರ, ಗಾಂಧಿನಗರ ಸುತ್ತಮುತ್ತ ವರುಣ ದೇವನ ಆರ್ಭಟ ಜೋರಾಗಿತ್ತು. ರಸ್ತೆಗಳ ಮೇಲೆ ನಿಂತ ನೀರಿಂದ ಸವಾರರು ಸಂಚರಿಸೋಕ್ಕೂ ಆಗದೆ ಪರದಾಡಿದ್ರು. ಮಳೆರಾಯನ ಅಬ್ಬರಕ್ಕೆ ಜೆಸಿ ರೋಡ್ನಲ್ಲಿರೋ ರವೀಂದ್ರ ಕಲಾಕ್ಷೇತ್ರ ಹಿಂಭಾಗ ಉರುಳಿದ ಮರದ ಕೊಂಬೆ ಮುರಿದು ಬಿದ್ದಿದೆ. ಮರದ ಕೊಂಬೆ ಮುರಿದು ಬಿದ್ದ ಜಾಗದಲ್ಲಿ ನೀರು ನಿಂತಿರೋದ್ರಿಂದ ಟ್ರಾಫಿಕ್ ಬಿಸಿ ಜನರಿಗೆ ತಟ್ಟಿತು. ಜೊತೆಗೆ ದಿಢೀರನೆ ಬಿದ್ದ ಮಳೆಯಿಂದ ಫುಡ್ ಡೆಲಿವರಿ ಬಾಯ್ ಕೂಡ ಪರದಾಡಿದ್ದಾನೆ. ಮಳೆ ಮಧ್ಯೆನೇ ಗಾಡಿ ಓಡಿಸಿಕೊಂಡು ಹೋಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ರಾಜ್ಯದಲ್ಲಿ ಈಗಾಗಲೇ ಹಲವೆಡೆ ಮಳೆ ಅಬ್ಬರ ಜೋರಾಗಿದೆ. ಕೋಲಾರ ಜಿಲ್ಲೆ ಮೊದಲ ಮಳೆ ಆಗಿದೆ. ಜಿಲ್ಲೆಯ ಹಲವೆಡೆ ಜಿಟಿ ಜಿಟಿ ಮಳೆ ಸುರಿದಿದೆ. ಸುಗಟೂರು ಹೋಬಳಿಯಲ್ಲಿ ಉತ್ತಮ ಮಳೆ ಆಗಿದೆ. ಬಿಸಿಲಿಂದ ಕಂಗೆಟ್ಟಿದ್ದ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಈಗಾಗಲೇ ಕೃಷಿ ಚಟುವಟಿಕೆ ಆರಂಭಿಸಿರೋ ರೈತರಿಗೆ ಮಳೆಯಿಂದ ಅನುಕೂಲ ಆಗಿದೆ. ಮಾಲೂರು ಹಾಗೂ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಳೆ ಸುರಿದಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ವಾಹನ ಸವಾರರು ಕೂಡ ಪರದಾಡುವಂತಾಯಿತು. ಪತ್ನಿಯ ಲೈಂಗಿಕ ಕಿರುಕುಳಕ್ಕೆ ಬೇಸತ್ತು ಪತಿಯೇ ಪತ್ನಿ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿರುವ ಘಟನೆ ನಡೆದಿದೆ. ಬೆಂಗಳೂರಿನ ಅಮೃತಹಳ್ಳಿಯಲ್ಲಿ ಘಟನೆ ನಡೆದಿರೋದು. ತನ್ನ ಜೊತೆಗಲ್ಲದೆ ಸ್ನೇಹಿತೆಯ ಜೊತೆಗೂ ದೈಹಿಕ ಸಂಬಂಧಕ್ಕೆ ಒತ್ತಾಯಿಸ್ತಾಳೆ. ಅಶ್ಲೀಲ ವಿಡಿಯೋಗಳನ್ನು ಕಳಿಸ್ತಾಳೆ. ಮದುವೆ ಬಳಿಕ ಆಕೆಯ ಹಳೆಯ ಸಂಬಂಧಗಳ ಬಗ್ಗೆ ಹೇಳಿ ನನಗೆ ಕಿರುಕುಳ ಕೊಡ್ತಾಳೆ. ಪತ್ನಿಯನ್ನ ನಂಬಿ ಆಭರಣಗಳನ್ನು ಕೊಟ್ಟಿದ್ದೆ, ಆ ಒಡವೆಗಳನ್ನು ವಾಪಸ್ ಕೊಡದೆ ಕಿರುಕುಳ ಕೊಡ್ತಾ ಇದ್ದಾಳೆ. ಈ ಹಿಂದೆ ಈ ವಿಚಾರದ ಬಗ್ಗೆ ರಾಜಿ ಪಂಚಾಯಿತಿ ಎಲ್ಲ ಆಗಿದೆ. ಆದರೆ ಪತ್ನಿಯ ಕಿರುಕುಳ ತಾಳೋಕ್ಕಾಗ್ತಾ ಇಲ್ಲ ಅಂತ ಪತಿ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಹಾಸನದ ಅರಳೆಪೇಟೆಯಲ್ಲಿರೋ ಕನ್ವೆನ್ಷನ್ ಹಾಲ್ ಬಳಿ ಸಿಗರೇಟ್ ಸೇದೋ ವಿಷಯಕ್ಕೆ ಗಲಾಟೆ ನಡೆದಿದೆ. ಸಿಗರೇಟ್ ಸೇದಬೇಡಿ ಅಂತ ಕೆಲವರು ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಗಲಾಟೆ ಆಗಿದ್ದು ಇಬ್ಬರು ಯುವಕರಿಗೆ 10 ಜನ ಸೇರ್ಕೊಂಡು ಹೊಡೆದಿದ್ದಾರೆ. ನಂತರ ಕನ್ವೆನ್ಷನ್ ಹಾಲ್ ಎದುರುಗಡೆ ರೋಡಲ್ಲಿ ವಧು ವರನ್ನ ಸಂಬಂಧಿಕರು ಹೊಡೆದಾಡ್ಕೊಂಡಿದ್ದಾರೆ. ನಂತರ ಹಿರಿಯರು ಸಮಾಧಾನ ಮಾಡಿದ್ದು ಕೆಲವರಿಗೆ ಗಾಯಗಳಾಗಿವೆ. ಬರ್ರಿ ಹೊರಗಡೆ ಹೋಗ್ರ.
ಹಾಸನದ ಅರಳೆಪೇಟೆಯಲ್ಲಿ ಆಗಿರೋ ಘಟನೆ ಇದು. ಕನ್ವೆನ್ಷನ್ ಹಾಲ್ ಬಳಿ ಸಿಗರೇಟ್ ಸೇದೋ ವಿಷಯಕ್ಕೆ ಗಲಾಟೆ ಆಗಿರೋದು. ಸಿಗರೇಟ್ ಸೇದಬೇಡಿ ಅಂತ ಕೆಲವರು ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಗಲಾಟೆ ಆಗಿದೆ. ಇಬ್ಬರು ಯುವಕರಿಗೆ 16 ಜನ ಸೇರ್ಕೊಂಡು ಹೊಡೆದಿದ್ದಾರೆ. ನಂತರ ಕನ್ವೆನ್ಷನ್ ಹಾಲ್ ಎದುರುಗಡೆ ರಸ್ತೆಯಲ್ಲೇ ವಧು ವರನ ಸಂಬಂಧಿಕರು ಕೂಡ ಹೊಡೆದಾಡ್ಕೊಂಡಿದ್ದಾರೆ. ಆಮೇಲೆ ಹಿರಿಯರು ಸಮಾಧಾನ ಮಾಡಿದ್ದು ಕೆಲವರಿಗೆ ಗಾಯಗಳಾಗಿವೆ. ಕೊಪ್ಪಳ ಜಿಲ್ಲೆಯಲ್ಲಿ 3000 ವರ್ಷಗಳ ಹಿಂದೆಯೇ ಕಬ್ಬಿಣದ ಅದಿರನ್ನ ಸಂಸ್ಕರಿಸಿ ಕಬ್ಬಿಣ ಹೊರತೆಗಿತಾ ಇದ್ರು ಅನ್ನೋ ಅಂಶ ಈಗ ಬೆಳಕಿಗೆ ಬಂದಿದೆ. ಗಂಗಾವತಿ ತಾಲೂಕಿನ ಹಿರೇಬೆಣಕಲ್ ಮೊರೇರ್ ತಟ್ಟಿಯ ಬಳಿ ಅದಿರು ಸಂಸ್ಕರಿಸ್ತಾ ಇರುವಂತಹ ಬಗ್ಗೆ ಗಂಗಾವತಿ ಇತಿಹಾಸ ಸಂಶೋಧಕ ಡಾಕ್ಟರ್ ಶರಣಬಸಪ್ಪ ಕೋಲ್ಕಾರ ಪತ್ತೆ ಹಚ್ಚಿದ್ದಾರೆ. ಕಬ್ಬಿಣ ಶಿಲಾಯುಗದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಅನೇಕ ಕುರುಹುಗಳು ಪತ್ತೆಯಾಗಿವೆ. ಅದರಲ್ಲಿ ಈಗ ಸಂಡೂರು ಭಾಗದಿಂದ ಕಬ್ಬಿಣದ ಅದಿರು ತಂದು ಸಂಸ್ಕರಿಸ್ತಾ ಇದ್ರು ಅನ್ನೋದಕ್ಕೆ ಇಲ್ಲಿಯ ಕುಲುವೆ, ಆಯುಧಗಳು, 2ನೇ ದರ್ಜೆಯ ಅದಿರು ಸಿಕ್ಕಿರೋದು ಸಾಕ್ಷಿಯಾಗಿದೆ. ಇನ್ನು ಮಾನವನ ಇತಿಹಾಸದಲ್ಲೇ ಇದು ಮಹತ್ವದ ಸಂಶೋಧನೆ ಆಗಿದೆ ಅಂತ ಸಂಶೋಧಕ ಡಾಕ್ಟರ್ ಕೋಲ್ಕಾರ ಹೇಳಿದ್ದಾರೆ. ಶಿವಮೊಗ್ಗದ ಸಾಗರ ನಗರದ ಎಲ್ಬಿ ಕಾಲೇಜಿನ ವಿದ್ಯಾರ್ಥಿಗಳು ಬಿಸಿಲು ಮಳೆ ಅನ್ನದೇ ಪರದಾಡಿದ್ದಾರೆ. ರಸ್ತೆ ಅಗಲೀಕರಣ ಕಾಮಗಾರಿಯಿಂದ ವಿದ್ಯಾರ್ಥಿಗಳು ಗೋಳಾಡ್ತಾ ಇದ್ದಾರೆ. ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದ್ರೂ ಅಧಿಕಾರಿಗಳು ಬಸ್ ನಿಲ್ದಾಣದ ವ್ಯವಸ್ಥೆ ಮಾಡಿಲ್ಲ. ಇದರಿಂದಾಗಿ ಪ್ರತಿದಿನ 100 ವಿದ್ಯಾರ್ಥಿಗಳು, ಸಾರ್ವಜನಿಕರು ಕೂಡ ತೊಂದರೆ ಅನುಭವಿಸುವಂತಾಗಿದೆ. ಹಳೆ ಬಸ್ ನಿಲ್ದಾಣ ತೆರವು ಮಾಡಿದ್ದು ಹೊಸ ನಿಲ್ದಾಣ ನಿರ್ಮಾಣ ಮಾಡಿಲ್ಲ. ಬಿರು ಬಿಸಿಲಲ್ಲಿ ನೆರಳಿಲ್ಲದೆ ವಿದ್ಯಾರ್ಥಿಗಳು ನಿಂತ್ಕೊಳ್ಬೇಕು. ಜೊತೆಗೆ ಕಾಲೇಜು ಬಳಿ ವಾಹನ ಸಂಚಾರ ಹೆಚ್ಚಾಗಿದ್ದು ಅಪಘಾತ ಆಗೋ ಆತಂಕ ಇದೆ ಅಂತ ವಿದ್ಯಾರ್ಥಿಗಳು ಅಸಮಾಧಾನ ಹೊರಹಾಕಿದ್ದಾರೆ. ಕಳೆದ 10 ವರ್ಷಗಳಿಂದ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಕೋಲಾರ ನಗರ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ವಜೀರ್ ಪಾಷನ ವಿರುದ್ಧ 2016ರಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಾಗಿತ್ತು. ಈ ಸಂಬಂಧ ನ್ಯಾಯಾಲಯ ಕೋಲಾರದ ಕೆಜಿ ಮೊಹಲ್ಲಾ ನಿವಾಸಿ ವಜೀರ್ ಪಾಷಾನನ್ನ ವಿಚಾರಣೆಗೆ ಹಾಜರಾಗಲು ಸೂಚಿಸಿತ್ತು. ಆದರೆ ಆರೋಪಿ ಕಳೆದ 10 ವರ್ಷಗಳಿಂದ ಹಾಜರಾಗದೆ ಬೆಂಗಳೂರು ನಗರದ ಜಾನ್ಸನ್ ಮಾರ್ಕೆಟ್ನಲ್ಲಿ ಜ್ಯೂಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಈಗ ವಜೀರ್ ಪಾಷಾನನ್ನ ಪೊಲೀಸರು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಶಾಲೆ ದಾಖಲಾತಿಗೆ ಮಕ್ಕಳಿಗೆ ನಿಗದಿಪಡಿಸಿದ ವಯೋಮಿತಿಯನ್ನು ಸರ್ಕಾರ ಸಡಿಲಿಕೆ ಮಾಡಿದೆ. 1ನೇ ತರಗತಿಗೆ 6 ವರ್ಷ ತುಂಬಿರಬೇಕು ಅನ್ನುವ ನಿಯಮದಲ್ಲಿ 60 ದಿನ ವಿನಾಯಿತಿ ಕೊಡಲಾಗಿದೆ. ಆದರೆ 1ನೇ ತರಗತಿ ವಯೋಮಿತಿ ಸಡಿಲಿಕೆಗೆ ಪೋಷಕರ ಸಂಘಟನೆ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದಾರೆ. ಪ್ರಸ್ತುತ 4,29,373 ಮಕ್ಕಳು ಅಡ್ಮಿಷನ್ ಆಗದೆ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಹೀಗಾಗಿ 5.5 ವರ್ಷಕ್ಕೆ ವಯೋಮಿತಿ ಸಡಿಲಿಕೆ ಮಾಡಬೇಕು ಅಂತ ಪೋಷಕರ ಸಂಘಟನೆ ಒತ್ತಾಯ ಮಾಡಿದೆ. ಈಗಾಗಲೇ ಸರ್ಕಾರ 2 ತಿಂಗಳ ವಿನಾಯಿತಿಯನ್ನು ಕೊಟ್ಟಿದೆ. ಆದರೆ ಪೋಷಕರು ಸಾಮಾನ್ಯ ವಿನಾಯಿತಿಗೆ ಆಗ್ರಹಿಸಿದ್ದಾರೆ. ಕೋಲಾರ ಜಿಲ್ಲೆಯಾದ್ಯಂತ 136 ಶುದ್ಧ ಕುಡಿಯೋ ನೀರಿನ ಘಟಕ ಸ್ಥಗಿತವಾಗಿದ್ವು. ಇದರಿಂದಾಗಿ ಜನ ನೀರಿಗಾಗಿ ಪರದಾಡ್ತಾ ಇದ್ರು. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ವರದಿ ಬಿತ್ತರ ಆಗಿತ್ತು. ಇದರ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಗುಟ್ಟಹಳ್ಳಿ ಗ್ರಾಮದಲ್ಲಿ ಕಳೆದ 5 ತಿಂಗಳಿಂದ ಕೆಟ್ಟು ಕೂತಿದ್ದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ರಿಪೇರಿ ಮಾಡಲಾಗಿದೆ. ಗ್ರಾಮಕ್ಕೆ ಕೋಲಾರ ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್, ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಸಮಸ್ಯೆ ಬಗೆಹರಿಸಿದ್ದಾರೆ. ಇದೀಗ 1,000 ಜನಸಂಖ್ಯೆ ಹೊಂದಿರುವ ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ. ನ್ಯೂಸ್ 18 ವರದಿಗೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ತಾಯಿ ಗೌರಮ್ಮ ಅವರನ್ನ ಭೇಟಿ ಮಾಡಿದ್ರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದ ಕೋಡಿಹಳ್ಳಿ ನಿವಾಸಕ್ಕೆ ಭೇಟಿ ನೀಡಿ ಆಶೀರ್ವದಿಸಿದ್ದಾರೆ. ಈ ಸಂದರ್ಭದಲ್ಲಿ ಮರಳೇಗವಿ ಮಠದ ಡಾಕ್ಟರ್ ಶ್ರೀ ಮುಮ್ಮಡಿ ಶಿವರುದ್ರ ಸ್ವಾಮೀಜಿಗಳು ಉಪಸ್ಥಿತರಿದ್ದರು. ಸಿಲಿಕಾನ್ ಸಿಟಿಯಲ್ಲಿ ಐತಿಹಾಸಿಕ ಕರಗ ಶಕ್ತ್ಯೋತ್ಸವಕ್ಕೆ ದಿನಗಣನೆ ಶುರುವಾಗಿದೆ. ಇವತ್ತು ಹಸಿ ಕರಗ ನಡೆಯಲಿದ್ದು ಕಣ್ತುಂಬಿಕೊಳ್ಳೋಕೆ ಸಾವಿರಾರು ಭಕ್ತರು ಕಾತುರದಿಂದ ಕಾಯ್ತಾ ಇದ್ದಾರೆ. ಸಂಪಗಿ ಕೆರೆಯ ಅಂಗಳದ ಶಕ್ತಿಪೀಠದಲ್ಲಿ ಹಸಿ ಕರಗ ನಡೆಯಲಿದ್ದು ಇವತ್ತು ತಡರಾತ್ರಿ 3 ಗಂಟೆಗೆ ಹಸಿ ಕರಗ ನಡೆಯಲಿದೆ. ಧರ್ಮರಾಯಸ್ವಾಮಿ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿರುವ ಸಂಪಗಿ ಕೆರೆಯ ಸಮೀಪ ಹಸಿ ಕರಗ ನಡೆಯಲಿದೆ. ವೀರಕುಮಾರರು ಗೋವಿಂದ ಗೋವಿಂದ ಅಂತ ಸ್ಮರಿಸೋ ಚಿತ್ರಣ ಕಣ್ತುಂಬಿಕೊಳ್ಳೋಕೆ ಸಾವಿರಾರು ಭಕ್ತರು ಸೇರೋ ನಿರೀಕ್ಷೆ ಇದೆ. ಪೊಲೀಸರ ಬಿಗಿ ಭದ್ರತೆಯ ಜೊತೆಗೆ ಹಸಿ ಕರಗ ಮೆರವಣಿಗೆ ನೆರವೇರುತ್ತೆ. ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿ ಅದ್ದೂರಿ ಗೌತಮ ಪಂಚ ಮಹಾರಥೋತ್ಸವ ನಡೀತಾ ಇದೆ. ದಕ್ಷಿಣ ಕಾಶಿಯಲ್ಲಿ ನಂಜನಗೂಡಲ್ಲಿ ಈಗಾಗಲೇ ಸಾವಿರಾರು ಭಕ್ತರು ಬೀಡು ಬಿಟ್ಟಿದ್ದಾರೆ. ಬೆಳಗ್ಗೆ 5:30 ಸುಮಾರಿಗೆ ರಥೋತ್ಸವ ನೆರವೇರಿದ್ದು ಭಕ್ತರು ರಥೋತ್ಸವವನ್ನು ಕಣ್ತುಂಬಿಕೊಂಡಿದ್ದಾರೆ. ಜನಸಂದಣಿ ಇರೋ ಕಾರಣ ಭದ್ರತಾ ದೃಷ್ಟಿಯಿಂದ ದೇವಾಲಯದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿದೆ.
ದೊಡ್ಡಬಳ್ಳಾಪುರದಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ಬೃಹತ್ ಶೋಭಾಯಾತ್ರೆ ನಡೆದಿದೆ. ತಾಲೂಕು ಆಸ್ಪತ್ರೆ ಸರ್ಕಲ್ನಿಂದ ಹೊರಟ ಶೋಭಾಯಾತ್ರೆ ದೊಡ್ಡಬಳ್ಳಾಪುರದ ಪ್ರಮುಖ ಬೀದಿಗಳಲ್ಲಿ ಸಾಗಿದ್ದು ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಶೋಭಾಯಾತ್ರೆ ಅಂತ್ಯವಾಗಿದೆ. ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ನಿಂದ ಶೋಭಾಯಾತ್ರೆ ಆಯೋಜಿಸಿದ್ದ ಮೆರವಣಿಗೆಯಲ್ಲಿ 10,000ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಸ್ಪಿ ಚಂದ್ರಕಾಂತ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿತ್ತು. ರಾಮನವಮಿ ಅಂಗವಾಗಿ ವಿಜಯಪುರದಲ್ಲಿ ಬೃಹತ್ ಶೋಭಾಯಾತ್ರೆ ನಡೆದಿದೆ. ರಾಮನವಮಿ ಉತ್ಸವ ಸಮಿತಿಯಿಂದ ರಾಮನ ಭವ್ಯ ಮೂರ್ತಿಯ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ವಿಜಯಪುರದ ರಾಮ ಮಂದಿರದಿಂದ ಭವಾನಿ ಮಂದಿರದವರೆಗೆ ಅದ್ದೂರಿ ಮೆರವಣಿಗೆ ನೆರವೇರಿದೆ. ಮೆರವಣಿಗೆಯಲ್ಲಿ ಭಾಗಿಯಾದ ಹಿಂದೂ ಸಂಘಟನೆಯ ಕಾರ್ಯಕರ್ತೆ ತಲ್ವಾರ್ ಹಿಡಿದು ಮಾಡಿದ ನೃತ್ಯ ಎಲ್ಲರ ಗಮನ ಸೆಳೆದಿದೆ. ಐಪಿಎಲ್ 19ನೇ ಆವೃತ್ತಿಯ 2ನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ಕೋಲ್ಕತಾ ನೈಟ್ ರೈಡರ್ಸ್ ತಂಡಗಳು ಮುಂಬೈ ವಾಂಖೆಡೆಯಲ್ಲಿ ಮುಖಾಮುಖಿಯಾಗಿದ್ವು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಕೆಕೆಆರ್ 220 ರನ್ ಕಲೆ ಹಾಕಿತ್ತು. ಬೃಹತ್ ಗುರಿ ಬೆನ್ನಟ್ಟಿದ ಮುಂಬೈ ಟೀಮ್ ಅಮೋಘ ಗೆಲುವು ಸಾಧಿಸಿದೆ. ಇನ್ನು ಇವತ್ತು ಗುವಾಹಟಿಯಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿಯಾಗಲಿವೆ. ಎಂಎಸ್ ಧೋನಿ ಅನುಪಸ್ಥಿತಿಯಲ್ಲಿ ಚೆನ್ನೈ ಟೀಮ್ ಕಣಕ್ಕಿಳಿತಾ ಇದೆ. ತೆಲುಗು ನಟ ವಿಕ್ಟರಿ ವೆಂಕಟೇಶ್ ಅವರು ಬೆಂಗಳೂರಿಗೆ ಭೇಟಿ ಕೊಟ್ಟಿದ್ರು. ಈ ವೇಳೆ ಗಾಂಧಿ ಬಜಾರ್ನಲ್ಲಿರೋ ಪ್ರಸಿದ್ಧ ವಿದ್ಯಾರ್ಥಿ ಭವನ್ ಹೋಟೆಲ್ಗೆ ಭೇಟಿ ನೀಡಿದ್ದಾರೆ. ಅಲ್ಲಿನ ಫೇಮಸ್ ದೋಸೆ ಇಡ್ಲಿ ಸವಿದಿದ್ದಾರೆ. ಪ್ರಭಾಸ್ ನಟನೆಯ ಕಲ್ಕಿ ಸಿನಿಮಾ 1000 ಕೋಟಿ ಕ್ಲಬ್ ಸೇರಿತ್ತು. ಆ ಮೂಲಕ ಹಿಟ್ ಲಿಸ್ಟ್ ಸೇರಿಕೊಂಡಿತ್ತು. ಇದೀಗ ಇದರ ಸೀಕ್ವೆಲ್ ಶೂಟಿಂಗ್ನಲ್ಲಿದೆ. ಈಗಾಗಲೇ ಅಮಿತಾಬ್ ಹಾಗೂ ಕಮಲ್ ಹಾಸನ್ ಕಲ್ಕಿ 2 ಶೂಟಿಂಗ್ನಲ್ಲಿ ಭಾಗವಹಿಸಿದ್ದಾರೆ. ಆದರೆ ಇದುವರೆಗೂ ಪ್ರಭಾಸ್ ಕಲ್ಕಿ 2 ಅಡ್ಡಾಕ್ಕೆ ಎಂಟ್ರಿ ಕೊಟ್ಟಿರಲಿಲ್ಲ. ಇದೀಗ ಕಲ್ಕಿಗಾಗಿ ಪ್ರಭಾಸ್ ಬಣ್ಣ ಹಚ್ಚೋ ಸಮಯ ಬಂದಿದೆ. ಏಪ್ರಿಲ್ 10ನೇ ತಾರೀಕಿನಿಂದ ಹೈದರಾಬಾದ್ನಲ್ಲಿ ನಡೆಯಲಿರುವ ಕಲ್ಕಿ 2 ಚಿತ್ರೀಕರಣದಲ್ಲಿ ಡಾರ್ಲಿಂಗ್ ಪ್ರಭಾಸ್ ಪಾಲ್ಗೊಳ್ಳಲಿದ್ದಾರೆ.